ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಆಕ್ಚುಲ್ ಆಗಿ ತುಂಬಾ ಜನರು ಸ್ಕಿನ್ ಕೇರ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ. ಹಾಗೆ ಒಂದು ಬೆಸ್ಟ್ ಕೋಂಬೋ ಬೆಸ್ಟ್ ರಿಸಲ್ಟ್ ಗೆ ಬೇಕೇ ಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಸ್ಪೆಷಲಿ ಇವತ್ತೊಂದು ಸ್ಕಿನ್ ಕೇರ್ ಬ್ರ್ಯಾಂಡ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಶೇರ್ ಮಾಡ್ಕೊಂತಾ ಇದೀನಿ. ಹಾಗೆ ಲೈವ್ ಆಗಿ ನಿಮ್ಗೆ ನಾನು ಅದನ್ನ ಟ್ರೈ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಇದೆ ಅಂತ ಹೇಳಿ. ಸೊ ನೀವೇನಾದ್ರೂ ಡಾಟ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಹಾಗೆ ಒಂದು ಡಲ್ನೆಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಸೊ ಈ ತರ ಡ್ರೈ ಸ್ಕಿನ್, ಕಂಪ್ಲೀಟ್ಲಿ ಗ್ಲೋಯಿಂಗ್ ಸ್ಕಿನ್ ಜೊತೆಲಿ ಒಂದು ಹೆಲ್ತಿ ಸ್ಕಿನ್ ಬೇಕಂತಂದ್ರೆ ಈ ಒಂದು ಕೋಂಬೋವನ್ನ ಖಂಡಿತ ನೀವು ಪರ್ಚೇಸ್ ಮಾಡಬಹುದು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ದಂಗೆ ಒಂದು ಬ್ರ್ಯಾಂಡ್ ಬಗ್ಗೆ ನಿಮ್ ಜೊತೆ ಇವತ್ತು ಡೀಟೇಲ್ ಆಗಿ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿ. ಸೊ ಯಾವ ಬ್ರ್ಯಾಂಡ್ ಅದು ಅಂತಂದ್ರೆ, ಸೊ ಇಲ್ಲಿ ನೋಡಿ, ಎಫ್ ಟ್ಯೂನ್ ಅನ್ನೋ ಒಂದು ಬ್ರ್ಯಾಂಡ್ ಇತ್ತೀಚೆಗೆ ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಒಂದೇ ಒಂದು ಸೊಲ್ಯೂಷನ್ ಸಿಗ್ಬೇಕು ಅಂತ ಹೇಳಿ ಇದನ್ನ ಅಲ್ಲ, ಈ ಒಂದು ಕಿಟ್ ಕೋಂಬೋ ಕಿಟ್ ಅನ್ನ ರೆಡಿ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಏನೇನೆಲ್ಲ ನಮ್ಗೆ ಅವೈಲೇಬಲ್ ಇದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಫೇಸ್ ವಾಶ್, ಹಾಗೆ ಸನ್ಸ್ಕ್ರೀನ್ ಪ್ಲಸ್ ಮಾಯಿಶ್ಚರೈಸರ್. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಂಡ್ ಅದಾದ್ಮೇಲೆ ಒಂದು ಕ್ರೀಮ್ ಬರುತ್ತೆ ನಮ್ಗೆ. ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ನಿಮ್ಗೆ ಸ್ಪೆಷಲಿ ಕೆಲವೊಂದಿಷ್ಟು ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಪ್ಯಾಕೇಜಿಂಗ್ ಬಗ್ಗೆ ಹೇಳೋದೇ ಬೇಡ, ಎಷ್ಟು ಒಂದು ಕ್ಯೂಟ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿ ಬ್ಯಾಗ್ ಶೇಪ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾಂಬೋ ಸೆಟ್ ಇಂದ ಡೆಫಿನೆಟ್ಲಿ ನಮ್ಗೆ ಯೂಸ್ ಬೆನಿಫಿಟ್ಸ್ ಇದೆ. ಅದನ್ನ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇದರ ಲಿಂಕ್ ಎಲ್ಲಿರುತ್ತೆ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಒಮ್ಮೆ ಚೆಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಖಂಡಿತ ಇವಾಗಲೇ ಪರ್ಚೇಸ್ ಮಾಡಬಹುದು. ಸ್ಪೆಷಲಿ ಈ ಒಂದು ಕಿಟ್ ಅನ್ನ ಎಲ್ಲಾ ರೀತಿಯ ಸ್ಕಿನ್ ಟೈಪ್ಸ್ ವರ್ಗೂ ಮತ್ತೆ ಎಲ್ಲಾ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ರೀತಿಯಾಗಿ ರೆಡಿ ಮಾಡಿರುವಂತದ್ದು. ಸೊ ಹಾಗಾಗಿ ನಾವು ಯಾವುದೇ ಸ್ಕಿನ್ ಟೈಪ್ಸ್ ಆಗಿರ್ಬೋದು ಕೂಡ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಮೊದಲನೇದಾಗಿ ಫೇಸ್ ವಾಶ್ ನ ನಾನು ಯೂಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲಿ ಇದು ವಿಟಮಿನ್ ಸಿ ಫೇಸ್ ವಾಶ್ ಅಂತ ಹೇಳ್ಬೋದು. ಸೊ ಈ ಒಂದು ಫೇಸ್ ವಾಶ್ ಇಂದ ನಾವು ಫೇಸ್ ವಾಶ್ ಮಾಡ್ಕೊಳ್ಳುವಾಗ ಎವ್ರಿ ಟೈಮ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದು ಗ್ಲೋಯಿಂಗ್ ಫ್ರೆಶ್ನೆಸ್ ಆಗಿರ್ಬೋದು, ಮತ್ತೆ ಒಂದು ಎನರ್ಜೈಸಿಂಗ್ ಒಂದು ಫೀಲ್ ಅನ್ನೋದನ್ನ ಖಂಡಿತ ಕೊಡುತ್ತೆ, ಮತ್ತೆ ರಿಫ್ರೆಶಿಂಗ್ ಅಂತೂ ಗ್ಯಾರಂಟಿ. ಹಾಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ವಿಟಮಿನ್ ಸಿ ಇಂದ ನಮ್ಮ ಸ್ಕಿನ್ಗೆ ಯಾವ್ಯಾವ ರೀತಿ ಎಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಫೇಸ್ ವಾಶ್ ಇಂದ ನಮ್ಮ ಫೇಸ್ ಡೀಪ್ ಕ್ಲೆನ್ಸ್ ಆಗೋದ್ರ ಜೊತೆಲೆ ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ಫೇಸ್ ಮೇಲೆ ವರ್ಕ್ ಮಾಡುತ್ತೆ. ಹಾಗಾಗಿ ನಮ್ಗೆ ಯಾವುದೇ ರೀತಿಯಾಗಿ ಅನ್ಇವನ್ ಸ್ಕಿನ್ ಟೋನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಲಿ ಗ್ಲೋಯಿಂಗ್ ಆಗಿ ಕೂಡ ಆಗುತ್ತೆ ಫೇಸ್. ಹಾಗೆ ಕಂಪ್ಲೀಟ್ ಹೋಲ್ ಡೇ ಹೈಡ್ರೇಟಿಂಗ್ ಆಗಿ ಇರ್ಲಿಕ್ಕೆ ಈ ಒಂದು ಫೇಸ್ ವಾಶ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್. ಆಕ್ಚುಲ್ ಆಗಿ ಡೈಲಿ ಬೇಸಿಸ್ ಅಲ್ಲಿ ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ಇದೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಹಾಗೆ ಇದು ಮೇನ್ ಆಗಿ ವಿಟಮಿನ್ ಇ ಸನ್ಸ್ಕ್ರೀನ್ ಹಾಗೆ ಮಾಯಿಶ್ಚರೈಸರ್ ಎಲ್ಲಾ ರೀತಿಯ ಸ್ಕಿನ್ ಟೈಪ್ಸ್ ವರ್ಗೂ ಕೂಡ ಸೂಟ್ ಆಗುತ್ತೆ. ಜೊತೆ ಇದರಲ್ಲಿ SPF 50 PA+++ ಇರೋದ್ರಿಂದ ನಮ್ಮ ಸ್ಕಿನ್ ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ UV ರೇಸ್ ಇಂದ ಡ್ಯಾಮೇಜ್ ಆಗೋದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ, ಆಲ್ಮೋಸ್ಟ್ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಪರ್ಸನಲಿ ನನ್ಗೆ ಇಷ್ಟ ಆಗಿದ್ದೇನು ಗೊತ್ತಾ, ವೈಟ್ ಕ್ರೀಸ್ ಅನ್ನೋದು ಕಂಪ್ಲೀಟ್ ಆಗಿ ಇದರಿಂದ ಇಲ್ಲವೇ ಇಲ್ಲ. ಸೊ ನಾನು ಆಲ್ರೆಡಿ ನಿಮ್ಗೆ ಯೂಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ನಮ್ಮ ಫೇಸ್ಗೆ ಅಬ್ಸಾರ್ಪ್ಷನ್ ಆಗುತ್ತೆ, ಹಾಗೆ ನೀಟ್ ಅಂಡ್ ಈಸಿಲಿ ಬ್ಲೆಂಡ್ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಇರೋಂಥದ್ದನ್ನ ನಾವು ಡೈಲಿ ಟ್ವೈಸ್ ನ ಖಂಡಿತ ಯೂಸ್ ಮಾಡಬಹುದು. ಹಾಗೆ ನಾವೇನಾದ್ರೂ ತುಂಬಾ ಹೊರಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಇದೊಂದನ್ನ ನಾವು ಈಸಿಲಿ ಕ್ಯಾರಿ ಕೂಡ ಮಾಡಬಹುದು. ಯಾಕಂದ್ರೆ ಸನ್ಸ್ಕ್ರೀನ್ ಅನ್ನೋದು ಫೇಸ್ಗೆ ತುಂಬಾ ಇಂಪಾರ್ಟೆಂಟ್. 100% ಶೋರ್ ನಾನು ಕೂಡ ರೆಕಮೆಂಡ್ ಮಾಡೋದು ಈ ಒಂದು ಸನ್ಸ್ಕ್ರೀನ್ ನ ನೀವು ಖಂಡಿತ ಯೂಸ್ ಮಾಡಬಹುದು. ನನಗಂತೂ ತುಂಬಾ ಫೀಲಿಂಗ್ ವೆಲ್ ಅಂತ ಅನಿಸ್ತಾ ಇದೆ. ಅಂಡ್ ತುಂಬಾ ಸಾಫ್ಟ್ ಅನಿಸ್ತಾ ಇದೆ ಸ್ಕಿನ್ ಮಾತ್ರ. ಒಂದು ಕೊಂಬಲ್ಲಿ ಲಾಸ್ಟ್ ಪೀಸ್ ಏನಪ್ಪಾ ಅಂತಂದ್ರೆ ಈ ಒಂದು ಫೇಸ್ ಕ್ರೀಮ್. ಸೊ ಫೇಸ್ ಕ್ರೀಮ್ ಅಷ್ಟೇ ಅಲ್ಲ, ವೈಟನಿಂಗ್ ಫೇಸ್ ಕ್ರೀಮ್ ನನ್ನ ಮೋಸ್ಟ್ ಫೇವರೇಟೆಡ್ ಥಿಂಗ್ ಇದು. ಯಾಕೆ ಗೊತ್ತಾ, ಸೊ ನಮ್ಮ ಫೇಸ್ ಅಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ಅಂಡರ್ ಐ ಸರ್ಕಲ್ಸ್ ಆಗಿರ್ಬೋದು, ಮತ್ತೆ ಆಕ್ನಿ ಪ್ರಾಬ್ಲಮ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ, ತುಂಬಾ ಪಿಗ್ಮೆಂಟೇಷನ್ ಇದೆ ಅನ್ನೋರು ಕೂಡ ಇದನ್ನ ಯೂಸ್ ಮಾಡಬಹುದು. ಬೆಸ್ಟ್ ಅಂದ್ರೆ ಬೆಸ್ಟ್. ಸೊ ಇದನ್ನ ಏನಿಲ್ಲ ಮಾರ್ನಿಂಗ್ ಟೈಮ್ ಅಲ್ಲ, ಸೊ ನೈಟ್ ಟೈಮ್ ಆಗಿ ನೈಟ್ ಕೇರ್ ರೋಟೀನ್ಸ್ ಆಗಿ ನಾವು ಇದನ್ನ ಯೂಸ್ ಮಾಡಬಹುದು. ಎವ್ರಿ ನೈಟ್ ನಾವು ನೀಟಾಗಿ ಕ್ಲೆನ್ಸ್ ಮಾಡಿ ಒಂದೇ ಒಂದು ಲೇಯರ್ ಈ ಒಂದು ಕ್ರೀಮ್ ಅನ್ನ ಅಪ್ಲೈ ಮಾಡಿ ಮಾಡ್ಕೊಂಡ್ರೆ ಸಾಕು, ಬ್ಯೂಟಿಫುಲ್ ಕಾಂಪ್ಲೆಕ್ಷನ್ ನಮ್ಮ ಫೇಸ್ ಮೇಲೆ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೀವೇನಾದ್ರೂ ಇದನ್ನ ಯೂಸ್ ಮಾಡಿದ್ರೆ 100% ನೀವು ಖಂಡಿತ ಮತ್ತೆ ಮತ್ತೆ ಯೂಸ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಹಾಗೆ ನಾನು ನಿಮ್ಗೆ ಹ್ಯಾಂಡ್ಸ್ ಮೇಲೆ ನಾನು ಟ್ರೈ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ತುಂಬಾ ಸರ್ಚ್ ಕೂಡ ಮಾಡ್ತಾ ಇರ್ತಾರೆ ನಮ್ಗೆ ಟೋಟಲ್ ಓವರ್ ಆಲ್ ಹೆಲ್ತಿ ಸ್ಕಿನ್ಗೋಸ್ಕರ ಯಾವ್ದಾದ್ರು ಒಂದು ಕ್ರೀಮ್ ಬೇಕು ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಾ, ಈಸಿಲಿ ಬ್ಲೆಂಡ್ ಮಾಡಬಹುದು. ಹಾಗೆ ಕಾಂಪ್ಲೆಕ್ಷನ್ ನೋಡ್ತಾ ಇರ್ಬೋದು ನೀವು ಹೆಂಗ ಅನಿಸ್ತಾ ಇದೆ ಅಂತ ಹೇಳಿ. ಹಾಗೆ ಇದರಲ್ಲಿ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ರಿಚ್ ಆಗಿದೆ. ಓವರ್ ಆಲ್ ಹೆಲ್ತಿ ಕಾಂಪ್ಲೆಕ್ಷನ್ ಇರುವಂತ ಸ್ಕಿನ್ ಬೇಕು ನಿಮ್ಗೆ ಅಂತಂದ್ರೆ ಅಫ್ಕೋರ್ಸ್ ಈ ಒಂದು ಕಾಂಬೋನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡ್ರೆ ಇವಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಅಂಡ್ ಇದಕ್ಕಿಂತ ಹೆಚ್ಚಿನದಾಗಿ ನೀವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿಬಿಟ್ಟು ಇವಾಗಲೇ ಪರ್ಚೇಸ್ ಮಾಡಬಹುದು. ಸೊ ಡೆಫಿನೆಟ್ಲಿ ಒಂದು ಹೆಲ್ತಿ ಕಾಂಪ್ಲೆಕ್ಷನ್ ಬ್ಯೂಟಿಫುಲ್ ಸ್ಕಿನ್ ನ ನೀವು ಪಡ್ಕೋಬಹುದು ಅಂತ ಹೇಳ್ತೀನಿ. ಅಂಡ್ ನನ್ಗಂದ್ರೂ 10 ಗೆ 10 ಕೊಡ್ತೀನಿ ಈ ಒಂದು ಪ್ರಾಡಕ್ಟ್ಸ್ಗೆ.
ಸೊ ಫ್ರೆಂಡ್ಸ್, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ. ಅಂಡ್ ಆಲ್ಸೋ ಯಾರಿಗೆ ನೀಡ್ ಇದೆ, ತುಂಬಾ ಕೆಟ್ಟೋಗಿದೆ ಸ್ಕಿನ್ ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.